ಅಂದ್ರೆ ರಾತ್ರೋರಾತ್ರಿ ಒಂದು ಪಂಚಾಂಗ ಬಿದ್ದು ಇದು ಆಗಿದೆ, ಪಿಲ್ಲರ್ ಎಲ್ಲ ಹಾಕಿದ್ದಾರೆ. ಆದ್ರಿಂದ ಇಲ್ಲಿ ಕಾರ್ಖಾನೆ ಏನಾದ್ರು ಆದ್ರೆ, ನಮ್ಮ ಬಾವಿ ಏನಾದ್ರು ಕಲುಷಿತ ಎಂತಾದ್ರೂ ಆದ್ರೆ ನಮ್ಗೆ ತುಂಬಾ ತೊಂದರೆ ಆಗ್ತದೆ. ಪಂಚಾಯತಿಯಲ್ಲಿ ಮಾಹಿತಿ ಇಲ್ಲ ಅಂತ ಹೇಳಿ ನಾವು ಇಲ್ಲಿ ಪ್ರತಿಭಟನೆ ಇಲ್ಲಿದ್ದೇವೆ. ಬಂಧುಗಳೇ, ಕಾರ್ಕಳ ತಾಲೂಕಿನ ಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಡಿಮಲೆಯಲ್ಲಿ ಒಂದು ಬೃಹತ್ ಕೈಗಾರಿಕೆ ಆಗ್ತಾ ಇದೆ. ಅದರಿಂದಾಗಿ ಜನರಿಗೆ ಬಹಳಷ್ಟು ಸಮಸ್ಯೆ ಆಗ್ತದೆ ಹೇಳೋ ಒಂದು ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈಗಾಗಲೇ ಈ ಪರಿಸರದಲ್ಲಿ ನಾವು ಭೇಟಿ ಇತ್ತಾಗ ಒಂದಷ್ಟು ಏನು ಯಂತ್ರಗಳು ಜೊತೆಗೆ ಅದರ ಜೊತೆಗೆ ಒಂದಷ್ಟು ಕಾಮಗಾರಿ ಇದೆಲ್ಲವೂ ಕೂಡ ಆಗ್ತಾ ಇದೆ. ಈಗ ನಿನ್ನೆ ದಿನ ಸೋಮವಾರದ ದಿನ ಬಹಳಷ್ಟು ಮಂದಿ ಗ್ರಾಮಸ್ಥರು ಈ ಪ್ರದೇಶಕ್ಕೆ ಭೇಟಿ ನೀಡಿ ಒಂದಷ್ಟು ಅಂದರೆ ಇಲ್ಲಿಯ ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ಜೊತೆಗೆ ಅಲ್ಲಿ ಎಲ್ಲಿ ಪಳ್ಳಿಯ ಗ್ರಾಮ ಪಂಚಾಯತ್ ಇದೆ ಅಲ್ಲಿ ಗ್ರಾಮ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಕಾರ್ಕಳದ ತಹಶೀಲ್ದಾರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿದರು. ಯಾಕಂದ್ರೆ ಮೊನ್ನೆ ಪಿಡಿಯವರು ಹೋಗಿದ್ದಾರೆ, ವಿಎವರು ಹೋಗಿದ್ದಾರೆ, ಹೋದ್ಮೇಲೆನೂ ಅವ್ರ ಕೆಲಸ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಅದಕ್ಕೋಸ್ಕರ ನಾವು ಸೇರು ಅನಿವಾರ್ಯತೆ ಬಂದ್ವಿ, ಅವ್ರ ಕೆಲಸನೇ ನಿಲ್ಲಿಸುವುದಿಲ್ಲ. ಈಗ ಏನು ಈ ಒಂದು ಕಾಮಗಾರಿ ಯಾತಕ್ಕಾಗಿ ಆಗ್ತಿದೆ, ಜೊತೆಗೆ ಕೈಗಾರಿಕೆ ಯಾವುದು, ಇದರ ಬಗ್ಗೆ ಒಂದಷ್ಟು ಗೊಂದಲಗಳು ಜನರಲ್ಲಿ ಬಹಳಷ್ಟು ಆತಂಕವನ್ನು ಸೃಷ್ಟಿ ಮಾಡಿದೆ. ತಮ್ಮ ಊರಿನಲ್ಲಿ ಅನಾಮಧೇಯ ಫ್ಯಾಕ್ಟರಿ ಆಗ್ತದೆ ಹೇಳುವ ಒಂದು ಮಾಹಿತಿಯೇ ಈಗ ಇಲ್ಲಿಯ ಸ್ಥಳೀಯರನ್ನು ಒಂದು ರೀತಿಯಲ್ಲಿ ಗರಬಡಿಸಿದೆ. ಯಾಕಂದ್ರೆ ಇವರು ಇಲ್ಲಿ 100 ವರ್ಷಗಳಿಂದ ಕೂಡ ಬದುಕು ಕಂಡುಕೊಂಡವರು. ಈಗ ಇಲ್ಲಿಯ ಮಹಿಳೆಯರು ಕೂಡ ಬಹಳಷ್ಟು ಮಂದಿ ಹೋಗ್ಬಿಟ್ಟಿದ್ದಾರೆ. ಅದರಲ್ಲಿ ಸೆಲಿನ್ ಅವ್ರ ಜೊತೆ ಒಂದಷ್ಟು ಮಾತಾಡೋಣ. ಈಗ ತಾವು ಇಲ್ಲಿ ಎಷ್ಟು ವರ್ಷಗಳಿಂದ ತಮ್ಮ ಮನೆ ವಾಸ್ತವ್ಯ ಮಾಡ್ಕೊಂಡಿದ್ದೀರಿ? ನಾವೊಂದು ಸುಮಾರು 50 ವರ್ಷದಿಂದ ಇಲ್ಲಿ ಇದ್ದೇವೆ. ನಮ್ದು ಈ ಜಾಗಕ್ಕೇನೆ ಹತ್ರನೇ ಒಂದು ಬಾವಿ ಉಂಟು. ಆ ಬಾವಿಯಿಂದ 4 ಕುಟುಂಬದವರು ನೀರನ್ನು ಉಪಯೋಗಿಸ್ತೇವೆ. ಆದ್ರಿಂದ ಇಲ್ಲಿ ಕಾರ್ಖಾನೆ ಏನಾದ್ರು ಆದ್ರೆ, ನಮ್ಮ ಬಾವಿ ಏನಾದ್ರು ಕಲುಷಿತ ಎಂತಾದ್ರು ಆದ್ರೆ ನಮ್ಗೆ ತುಂಬಾ ತೊಂದರೆ ಆಗ್ತದೆ. ಹಾಗೂ ಅದರ ಗಾಳಿಯಿಂದ ಕಲುಷಿತಗೊಂಡು ಎಲ್ಲ ಸಮಸ್ಯೆ ಆಗ್ಬೋದು, ಆರೋಗ್ಯ ಸಮಸ್ಯೆ ಹೀಗೆ ಎಲ್ಲ ಬರ್ಬೋದು ಅಂತ ನನ್ನ ಅನಿಸಿಕೆ. ಈಗ ತಾವು ಈಗ ಈ ಫ್ಯಾಕ್ಟರಿ ಆರಂಭ ಆಗಿ ಅಂದ್ರೆ ಅದರ ಕೆಲಸ ಆರಂಭ ಆಗಿ ಎಷ್ಟು ದಿನ ಆಯ್ತು, ಎಷ್ಟು ತಿಂಗಳಾಯ್ತು? ಸುಮಾರು ಒಂದು 15 ದಿವಸದ ಹಿಂದೆಯಿಂದ ನಾವು ಲೆವೆಲ್ ಆಗುವ ತನಕ ನೋಡಿದ್ವಿ. ಅಂದ್ರೆ ಎಲ್ರು ಬರ್ತಾರೆ, ಜೆಸಿಬಿ ತಗೊಂಡು ಲೆವೆಲ್ ಎಲ್ಲ ಮಾಡ್ತಾರೆ, ಹೋಗ್ತಾರೆ. ಸುಮಾರು ವರ್ಷದಿಂದ ಇದೇ ಆಗ್ತಿತ್ತು. ಆದ್ರೆ ರಾತ್ರೋರಾತ್ರಿ ಒಂದು ಕಟ್ಟಡ ನಿರ್ಮಾಣ ಆಯ್ತು. ಅದರ ನಂತರ ನಮ್ಗೆ ತಲೆಗೆ ಬಂತು ಅಂದ್ರೆ ಇದು ಏನೋ ಆಗ್ತಿದೆ ಅಂತ. ಅದರ ನಂತರ ಇಲ್ಲಿ ಸ್ಥಳೀಯರೆಲ್ಲ ಸೇರಿ ಅದರಲ್ಲಿ ಪಂಚಾಯತ್ ಎಲ್ಲ ಕೇಳಿ ಪರ್ಮಿಷನ್ ಇಲ್ಲ ಅಂತ ನಮ್ಗೆ ಹಾಗೆ ವಿಷಯ ಗೊತ್ತಾಯ್ತು. ಒಂದು ಗ್ರಾಮದಲ್ಲಿ ಹೊಸ ಕೈಗಾರಿಕೆ ಆದಾಗ ಒಂದಷ್ಟು ಗೊಂದಲಗಳು, ಸಂಶಯಗಳು, ಜನರಲ್ಲಿ ಆತಂಕಗಳು ಇದೆಲ್ಲ ಕೂಡ ಉಂಟಾಗ್ತದೆ. ಈಗ ಪಳ್ಳಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಡಿಮಲೆಯಲ್ಲಿ ಕೂಡ ಇದೊಂದು ಹೊಸ ರೀತಿಯ ಕೈಗಾರಿಕೆ ಬರ್ತದೆ ಹೇಳುವ ಒಂದು ಆತಂಕ, ಇದರಿಂದ ಜನರಿಗೆ ಒಂದಷ್ಟು ಸಮಸ್ಯೆ ಆಗ್ತದೆ ಹೇಳುವ ಒಂದು ಗೊಂದಲಗಳು ಈ ಊರಲ್ಲಿ ಮೂಡಿದೆ. ಇದರ ವಿಚಾರಗಳು ಏನು, ಇದರ ಸಂಪೂರ್ಣ ಚಿತ್ರಣ ನಿಮ್ಮ ಸ್ವಯಂ ಟಿಪ್ಸ್ನಲ್ಲಿ. ಸ್ಥಳೀಯರಾದ ವಿಶ್ವನಾಥ್ ಭಂಡಾರಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ವಿಶ್ವನಾಥ್ ಭಂಡಾರಿ ಅವರು, ಈಗ ಇಲ್ಲಿ ಒಂದು ಫ್ಯಾಕ್ಟರಿ ಆಗ್ತದೆ ಹೇಳುವ ಒಂದು ಆತಂಕ, ಜೊತೆಗೆ ಅದ್ರ ಏನು ಸಂಪೂರ್ಣ ಮಾಹಿತಿ ಯಾರಿಗೂ ಇಲ್ಲ, ಸಂಶಯ ಇದು ಬಹಳಷ್ಟು ಮಂದಿಲಿದೆ. ಈಗ ಪಂಚಾಯತ್ ಅಲ್ಲಿ ಇದರಲ್ಲಿ ಯಾವುದೇ ಮಾಹಿತಿಗಳಿಲ್ವಾ? ಪಂಚಾಯತಿಯಲ್ಲಿ ಮಾಹಿತಿ ಇಲ್ಲ ಅಂತ ಹೇಳಿ ನಾವು ಇಲ್ಲಿ ಪ್ರತಿಭಟನೆ ಇಲ್ಲಿದ್ದೇವೆ. ಇದು ಏನು ವಿಷಯ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಅವರು ನಾವು ಇಲ್ಲಿ ಮೊನ್ನೆ ಬಂದಿದ್ದೇವೆ. ಈ ಎಲ್ಲಿ ಜನರೆಲ್ಲ ಹೇಳ್ತಿದ್ರು ಇಲ್ಲಿ ಏನೋ ಫ್ಯಾಕ್ಟ್ರಿ ಆಗ್ತಾ ಉಂಟು ಅಂತ. ಅದಕ್ಕೆ ನಾವು ಇಲ್ಲಿ ಬಂದು ನೋಡುವ, ನಾವು ಬಂದನ್ನು ನೋಡಿ ಇಲ್ಲಿ ಅವ್ರ ಹತ್ರ ಮಾತಾಡಿದ್ರೆ ಏನಾದ್ರೂ ವಿಷಯ ಬರ್ಬೋದು ಅಂತ ನಾವು ಒಂದು 7-8 ಜನ ಬಂದಿದ್ದೇವೆ. ಈಗ ನೀವು ಇಲ್ಲಿ ಫ್ಯಾಕ್ಟ್ರಿ ಆಗುವಾಗ ಪಂಚಾಯತ್ಗೆ ಕಂಪ್ಲೇಂಟ್ ಮಾಡ್ಲಿಲ್ವಾ? ಅಲ್ಲ, ಪಂಚಾಯತ್ ಇಲ್ಲಿ ಹತ್ತಿರವರಿಗೆ ಯಾರು ಕೂಡ ಗೊತ್ತಿಲ್ಲ ಇದು ಏನಂತ ಗೊತ್ತಿಲ್ಲ. ಇದು ಲೆವೆಲ್ ಮಾಡ್ತಿದ್ರು, ಇವ್ರೇನು ಎನ್ಸ್ಬೋದು, ಇಲ್ಲಿ ಪೈನಾಪಲ್ ಏನ ಮಾಡ್ತಾರ ಅಂತ ಎನ್ಸ್ಬೋದು, ಇವ್ರು ಕೂಡ ಸಹ ಗೊತ್ತಿಲ್ಲ. ಇಲ್ಲಿ ಪಂಚಾಂಗ ಆಯ್ತು, ಆಮೇಲೆ ಫಿಲ್ಲರ್ ಆಗಿ ಎಲ್ಲ ಕರೆಂಟ್ ಎಲ್ಲ ಬಂತು, ಇದು ಏನಂತ ಗೊತ್ತಿಲ್ಲ. ಅದಕ್ಕಾಗಿ ಇವರೆಲ್ಲ ಹೇಳ್ತಿದ್ರು, ಈ ಭಾಗದ ಜನರೆಲ್ಲ ನಮ್ಗೆ ಒತ್ತಾಯ ಮಾಡ್ತಿದ್ರು ಏನಂತ ಬಂದು ನೋಡಿ ಅಂತ. ಅದಕ್ಕೋಸ್ಕರ ಮೊನ್ನೆ ನಾವು ಬಂದಿದ್ದೇವೆ, ಅವ್ರ ಹತ್ರ ಕೇಳಿದ್ದೇವೆ ಎಂತ ವಿಷಯ ಅಂತ. ಅದಕ್ಕೆ ಅವರು ನಮ್ಮ ಹತ್ರ ಹೇಳಿದ್ರು, ಅಲ್ಲಿದ್ದವರು ನಮ್ದು ಫಿಶ್ ಸ್ಟೋರೇಜ್ ಅಂತ ಹೇಳಿದ್ರು. ಮತ್ತೆ ಅವರು ದನಿಗೆ ಫೋನ್ ಮಾಡಿ ಮಾತಾಡಿ ಅಂತ ಹೇಳಿದಾಗ ಅವ್ರು ಮಾತಾಡ್ಲಿಲ್ಲ ನಮ್ಮ ಹತ್ರ. ನಾನು ಅವ್ರ ಹತ್ರ ಕೇಳ್ಬೇಕಂತ ಎನಿಸಿ ನಾವೆಲ್ಲ 7-8 ಜನ ಬಂದಿದ್ದೇವೆ ಇಲ್ಲಿಗೆ. ಅವರು ನಮ್ಮ ಹತ್ರ ಮಾತಾಡ್ಲಿಕ್ಕೆ ತಯಾರಿಲ್ಲ. ನೀವೇ ಹೇಳಿ ಅಂತ ಹೇಳಿದ್ರು. ಆಮೇಲೆ ಮರುದಿವಸ ಇವರೆಲ್ಲ ಸೇರಿ ಎಲ್ಲ ನಾವು ಎಲ್ಲ ಪ್ರತಿಭಟನೆ ಮಾಡ್ಬೇಕಂತ ಹೇಳಿದಾಗ ನಾವೆಲ್ಲ ಒಟ್ಟು ಸೇರಿ ಪ್ರತಿಭಟನೆ ಮೊನ್ನೆ ಮಾಡಿದ್ದೇವೆ. ಅದರ ಈ ತಹಸೀಲ್ದಾರ್ ಬಂದು ಇಲ್ಲಿ ನಿಲ್ಲಿಸಿದ್ದಾರೆ. ಇನ್ನು ಮುಂದಿನ ಇದು ಹೇಗೆ ಆಗ್ತದೆ ಇನ್ನು ನೋಡಿ, ಎಲ್ಲ ಜನರಿಗೆ ಏನಾದ್ರು ನಮ್ಮ ಊರಿನವರಿಗೆ ತೊಂದರೆ ಇದ್ರೆ ಅದರ ಮುಂದಿನ ಏನು ನಾವು ಪ್ರತಿಭಟನೆ ಯಾವ ರೀತಿ ಮಾಡಬೇಕು ಅದೇ ರೀತಿ ಎಲ್ಲ ಮಾಡ್ಲಿಕ್ಕೆ ತಯಾರಾಗಿದ್ದೇವೆ. ಬಂಧುಗಳೇ, ಫೆಬ್ರವರಿ 23 ಸೋಮವಾರದ ದಿನ ಇವತ್ತು ಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎದುರು ಒಂದಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಬಹಳಷ್ಟು ಮಂದಿ ಇಲ್ಲಿ ನೆರೆದಿದ್ದಾರೆ. ಅವ್ರದ್ದೆಲ್ಲೂ ಕೂಡ ಒಂದೇ ಆತಂಕ. ಯಾಕಂದ್ರೆ ಕೊಡಿಮಲೆಯಲ್ಲಿ ಆಗುವ ಒಂದು ಫ್ಯಾಕ್ಟರಿ ಅದು ಬಹಳಷ್ಟು ಜನರಿಗೆ ಆತಂಕ ತಂದಿಡ್ತದೆ. ಅದ್ರ ಜೊತೆಗೆ ವಿಷಾದವನ್ನು ಕೂಡ ಹೊರಸೂಸ್ತದೆ ಹೇಳುವ ಒಂದು ಆತಂಕ, ಗೊಂದಲ ಎಲ್ಲರಲ್ಲಿ ಕೂಡ ಮನೆ ಮಾಡಿದೆ. ಹಾಗಾಗಿ ನೋಡಿ, ಇವತ್ತು ತಾವೇ ಗಮನಿಸಬಹುದು, ಬಹಳಷ್ಟು ಮಂದಿ ಅಲ್ಲಿನ ಊರಿನ ಗ್ರಾಮಸ್ಥರು ಆತಂಕದಿಂದಲೇ ತಮ್ಮ ಪ್ರತಿಭಟನೆಯನ್ನು ಮುಂದಡಿ ಇಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಒಗ್ಗೂಡಿದ್ದಾರೆ.
ಅವರ ವಿಚಾರಗಳನ್ನು ತಮಗೆ ತಿಳಿಸ್ತೇವೆ. ಇನ್ನೊಬ್ರು ಜನಟ್ ಅವರು ಇದ್ದಾರೆ, ಅವರು ಕೂಡ ಸ್ಥಳೀಯರು. ನೋಡಿ ಜನಟ್ ಅವರೇ, ಈಗ ಇಲ್ಲಿ ಫ್ಯಾಕ್ಟರಿ ಆಗ್ತದೆ, ಬಹಳಷ್ಟು ಮಂದಿ ಒಗ್ಗೂಡಿದ್ದಾರೆ. ಈಗ ಫ್ಯಾಕ್ಟರಿ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ, ಮತ್ತೆ ಈಗ ಪ್ರತಿಭಟನೆ ತಾವು ಯಾತಕ್ಕಾಗಿ ಮಾಡ್ತಾ ಇದ್ದೀರಿ? ಯಾಕಂತ ಹೇಳಿದ್ರೆ ಸರ್, ಒಂದು 15 ದಿವಸದ ಒಳಗಡೆ ಇಲ್ಲಿ ಅಂದ್ರೆ ರಾತ್ರೋರಾತ್ರಿ ಒಂದು ಪಂಚಾಂಗ ಬಿದ್ದು ಇದು ಆಗಿದೆ, ಪಿಲ್ಲರ್ ಎಲ್ಲ ಹಾಕಿದ್ದಾರೆ. ನಮ್ಗೆ ಎಂತಂತಲೇ ಗೊತ್ತಿಲ್ಲ. ಗೇಗೆ ಸುದ್ದಿ ಅಂತ ಹೇಳಿದ್ರೆ ಇಲ್ಲಿ ಫಿಶ್ ಸ್ಟಾಕ್ ಮಾಡುವಂತದ್ದು ಸ್ಟೋರೇಜ್ ಆಗ್ತದೆ ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಕಾಂಪೋಸ್ಟ್ ಗೊಬ್ಬರ ಆಗ್ತದೆ ಫಿಶ್ ಇದ್ದು ಅಂತ ಹೇಳ್ತಾರೆ. ಹಾಗೆ ನಮ್ಗೆ ಅದು ಎಂತ ಅಂತಲೇ ವಿಷಯ ಗಮನಕ್ಕೆ ಬರ್ಲಿಲ್ಲ. ಅದಕ್ಕೋಸ್ಕರ ಅದು ನಮ್ಮ ಗಮನಕ್ಕೆ ಬರ್ಬೇಕಲ್ವಾ, ಅದು ಎಂತ ಆಗ್ತದೆ, ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಅದರಿಂದ ಸ್ಥಳೀಯರಿಗೆ ಪ್ರಾಬ್ಲಮ್ ಉಂಟಾ, ಸಮಸ್ಯೆ ಆಗ್ತದ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ಬೇಕು ಅನ್ನುವ ಕಾರಣಕ್ಕೋಸ್ಕರ, ಅಂದ್ರೆ ಅದ್ರದ್ದು ಯಾರು ಓನರ್ ಅಂತೂ ನಮ್ಗೆ ಗೊತ್ತಿಲ್ಲ, ಯಾರು ಜಾಗ ಪರ್ಚೇಸ್ ಮಾಡಿದ್ದಾರೆ, ಯಾರ ಅಂಡರ್ ಉಂಟು, ಅದು ಇರುವುದು ಕೃಷಿ ಭೂಮಿ, ಅದು ಯಾರು ಪರ್ಚೇಸ್ ಮಾಡಿ ಇದು ಎಲ್ಲ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬರ್ಲಿಲ್ಲ. ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡಿದ್ದೆಂತಕ್ಕಂದ್ರೆ ಅದು ನಮ್ಗೆ ಎಂತ ವಿಷಯ ತಿಳಿಬೇಕು, ಅದ್ರದ್ದು ಓನರ್ ಯಾರು ಅವರು ಬರ್ಬೇಕು, ನಮ್ಮ ಎದುರಲ್ಲಿ ವಿಷಯವನ್ನು ತಿಳಿಸ್ಬೇಕು ಅನ್ನೋಕ್ಕೋಸ್ಕರ ನಾವು ಪ್ರತಿಭಟನೆಗೆ ಇಳಿದಿದ್ದೇವೆ. ಮತ್ತೆ ಅದರಿಂದ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ಇದಕ್ಕಿಂತಲೂ ಜೋರಾದಂತ ಪ್ರತಿಭಟನೆ ನಾವು ಮಾಡ್ತೇವೆ. ಶ್ರೀಕಾಂತ್ ಅವರೇ, ನೋಡಿ ಈಗ ಒಂದಷ್ಟು ಆತಂಕಕ್ಕೆ ಕಾರಣವಾಗಿದೆ. ತಾವು ಸ್ಥಳೀಯ ಪರಿಸರವನ್ನೆಲ್ಲ ಬಲ್ಲವರು. ಈಗ ಇಲ್ಲಿಯ ಫ್ಯಾಕ್ಟರಿಗಳು, ಈಗ ಒಂದು ಫ್ಯಾಕ್ಟರಿ ಆಗಬೇಕು ಅಂತಂದ್ರೆ ಒಂದಷ್ಟು ಯಂತ್ರೋಪಕರಣಗಳು ಬರ್ತವೆ, ಒಂದಷ್ಟು ವಾಹನಗಳು ಬರ್ತವೆ. ಈಗ ಈ ಮಾಹಿತಿಗಳು ಗ್ರಾಮ ಪಂಚಾಯತಿಗೆ ಅರಿವು ಇರಲೇಬೇಕು, ಯಾಕಿಲ್ಲ? ಸರ್, ನಮಗೆ ಪ್ರಾರಂಭದಲ್ಲಿ ಇಲ್ಲಿ ಏನೋ ಆಗ್ತಾ ಉಂಟು ಅಂತ ಹೇಳುವಾಗ ನಾವು ಬೇರೆ ಬೇರೆ ಕಡೆಗಳಲ್ಲಿ ಜಾಗ ಸಮತಟ್ಟು ಮಾಡುವಂತದ್ದು ಇದ್ದೇ ಇರ್ತದೆ. ಮೊನ್ನೆ ಒಂದ್ಸಲ ನಮ್ಮ ಗಮನಕ್ಕೆ ಬಂದಾಗ ಅಲ್ಲಿದ್ದು ಯಾರು ಅಂತ ಹೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಹೇಳಿ ಸ್ಥಳೀಯ ನಮ್ಮ ಒಬ್ಬ ಮಿತ್ರನ ಹತ್ರ ಹೇಳಿದ್ದೆ. ಆದ್ರೆ ಅಲ್ಲಿ ಓನರ್ ಅಂತ ಯಾರು ಇಲ್ಲ ಅಂತ ಮಾಹಿತಿ ಬಂತು. ಅದಕ್ಕೋಸ್ಕರ ಮೊನ್ನೆ ಸಡನ್ ಆಗಿ ನಾನು ಒಬ್ಬನೇ ಅಲ್ಲಿಗೆ ಹೋದಾಗ ಒಬ್ರು ರೈಟ್ರ್ ಇದ್ರು. ರೈಟ್ರ್ ನಂಬರ್ ಕೊಟ್ಟರು, ನಾನು ಫೋನ್ ಮಾಡೋಕೆ ಎತ್ತಿಲ್ಲ ಅದ್ರ ಓನರ್. ಮತ್ತೆ ರೈಟ್ರ್ ಇದ್ದು ನಮ್ಮ ಮೊಬೈಲ್ ಅಲ್ಲಿ ಫೋನ್ ಎತ್ತಿದ್ರು. ನಾನು ಮಾತಾಡಿದೆ, ನೀವು ಏಕಾಏಕಿ ಹೀಗೆ ಮಾಡೋದಕ್ಕಿಂತ ಪಂಚಾಯತ್ ಒಂದು ಮೊದಲು ಪರ್ಮಿಷನ್ ತಗೊಳ್ಳಿ, ಮತ್ತೆ ಏನು ಮಾಡ್ಲಿಕ್ಕಿದ್ರು ಮಾಡಿ, ಯಾವ ಪರ್ಪಸ್ಗೆ ಮಾಡ್ತಾ ಇದ್ದೀರಿ, ಇಷ್ಟು ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ತಾ ಇದ್ದೀರಿ ಅಂತ ಹೇಳುವಾಗ, ಇಲ್ಲ ನಾನು ತುರ್ತು ಒಂದು 2 ದಿವಸದಲ್ಲೇ ಬಂದು ನಿಮ್ಮನ್ನ ಪಂಚಾಯತಿಗೆ ಮೀಟ್ ಆಗ್ತೇನೆ ಆ ತರ ಎಲ್ಲ ಹೇಳಿದ್ರು. ನಮ್ಗೆ ಇಷ್ಟೇ ಬೇಕಿರೋದು, ಅದು ಏನ್ ಪ್ರಾಜೆಕ್ಟ್ ಅಂತ ಬೇಕಿತ್ತು. ಜನರಲ್ಲಿ ಗೊಂದಲ ಮೂಡಿಸುವಂತಹ ಒಂದು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಹೇಳುವಾಗ ನಮ್ಗೆ ಸ್ವಲ್ಪ ಆತಂಕ ಆಯ್ತು. ಆದ್ರೆ ಅವ್ರು 2 ದಿನ ಬಿಡಿ ಇಷ್ಟು ಒಂದು 10-15 ದಿವಸ ಆಯ್ತು ಇನ್ನೂ ಕೂಡ ಬರ್ಲಿಲ್ಲ ಅಂತ ಹೇಳುವಾಗ, ಉದ್ದೇಶಪೂರ್ವಕ ಅಲ್ಲಿ ಕಾಮಗಾರಿ ಅವರದ್ದು ನಿರಂತರ ಆಗ್ತಾ ಉಂಟು ಹೇಳುವಾಗ, ಪಂಚಾಯತ್ ಅಲ್ಲಿ ನಾವು ಕೂಡ ಮೆಂಬರ್ ಇರುವಾಗ ಯಾವುದೇ ಅರ್ಜಿ ಬಂದಿರ್ಲಿಲ್ಲ, ಅದರ ನಂತರ ಕೂಡ ಬರ್ಲಿಲ್ಲ. ಇಷ್ಟಾದ್ರೂ ಕೂಡ ಮೊನ್ನೆ ಸಡನ್ ಮೆಸ್ಕಾಂ ಇಲಾಖೆಗೆ ನಾನು ಫೋನ್ ಮಾಡಿ ಕೇಳುವಾಗ ಮೆಸ್ಕಾಂನವರು ತಾತ್ಕಾಲಿಕ ಕರೆಂಟ್ ಕನೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಒಂದು ಕರೆಂಟ್ ಕನೆಕ್ಷನ್ ನಿಮ್ಗೆ ಟೆಂಪರರಿ ಕೊಡ್ಬೇಕಾದ್ರೂ ಅಲ್ಲಿ ಸ್ಥಳೀಯವಾಗಿ ಅವರು ಗಮನಿಸಬೇಕು ಯಾವುದಕ್ಕೆ ಅಂತ. ಆದ್ರೆ ಇಷ್ಟು ದೊಡ್ಡ ಕಟ್ಟಡ ಮಾಡ್ಲಿಕ್ಕೆ ಮೆಸ್ಕಾಂ ಕೂಡ ಅದಕ್ಕೆ ಪರ್ಮಿಷನ್ ಕೊಡ್ತದ ಅಂತ ಹೇಳಿದ್ರೆ ನಮ್ಗೆ ಮತ್ತು ಆತಂಕ ಸೃಷ್ಟಿ ಆಯ್ತು. ಅಂದ್ರೆ ಸ್ಥಳೀಯರನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಆಗ್ತಾ ಉಂಟು ಹೇಳಿದ್ರೆ ಇದು ಯಾವ ಪರ್ಪಸ್ಗೆ ಅಂತ ಬೇಕಲ್ವಾ. ನಮ್ದು ತುಂಬಾ ಜನರದ್ದು ಮೊದ್ಲಿಂದು ಆಶೆ ಇದ್ದದಷ್ಟೇ, ಊರಿಗೆ ಉಪಕಾರ ಆಗ್ತದ, ಯಾವ ಪ್ರಾಜೆಕ್ಟ್ ನಮ್ಗೆ ಕರೆಕ್ಟ್ ಮಾಹಿತಿ ಕೊಟ್ರೆ ನಾವು ಓಕೆ ಅಂತಾನು ಹೇಳ್ಬೋದು, ಜನರಿಗೆ ಉದ್ಯೋಗ ಆಗ್ತದೆ. ಆದ್ರೆ ಇಡೀ ಪರಿಸರ ನಾಶ, ಇಡೀ ನಮ್ದು ಪಳ್ಳಿ ಗ್ರಾಮವನ್ನೇ ನಾಶಕ್ಕೆ ಹಾಕಿ ನಮ್ಗೆ ಪ್ರಾಜೆಕ್ಟ್ ಆಗುವಂತದ್ದು ನಾವು ಯಾವತ್ತೂ ವಿರೋಧ ಇದೆ. ಅವರು ಇದುವರೆಗೆ ಬರ್ಲಿಲ್ಲ, ಇನ್ನು ಬರುವವರೆಗೆ ಕಾಯುವಂತ ಪ್ರಮೇಯ ನಮ್ಗಿಲ್ಲ. ಈಗ ನಿನ್ನೆ ತಹಶೀಲ್ದಾರ್ ಅವರು ನಿಲ್ಸಿದ್ದಾರೆ ಪುಣ್ಯ, ಮೊನ್ನೆ ಡೇ ನೈಟ್ ಕೆಲಸ ಆಗ್ತಾ ಇತ್ತು. ಒಂದು ವೇಳೆ ಸಪೋಸ್ ನಾಳೆ ಅಥವಾ ಇವತ್ತಿನ ಮತ್ತೆ ಕೆಲಸ ಪ್ರಾರಂಭ ಆದ್ರೆ ನಾವು ಅನಿರ್ದಿಷ್ಟಾವಧಿ ಇದೇ ಪ್ರದೇಶದಲ್ಲಿ ಧರಣಿಯನ್ನ ಕೂತ್ಕೊಳ್ತೇವೆ. ಖಂಡಿತವಾಗಿ ಅವರು ಯಾವ ಪ್ರಾಜೆಕ್ಟ್ ಅನ್ನ ನಮ್ಗೆ ಪರ್ಫೆಕ್ಟ್ ಆದ ಮಾಹಿತಿ ಕೊಡಬೇಕು, ಜನರಿಗೆ ಆತಂಕವನ್ನು ದೂರ ಮಾಡಿ ನಮ್ಮ ಊರಿನ ಉಳಿವಿಗಾಗಿ ನಾವು ಹೋರಾಟವನ್ನು ಇದು ನಿರಂತರವಾಗಿ ಮಾಡ್ತೇವೆ. ಇದಕ್ಕೆ ಜನರು ನಾವೆಲ್ಲ ಸಜ್ಜಾಗಿದ್ದೇವೆ. ಈಗ ಕೊಡಿಮಲೆಗೆ ಪ್ರದೇಶಕ್ಕೆ ಭೇಟಿ ನೀಡಿದ್ದೇವೆ. ಇಲ್ಲೊಂದು ವಿಶೇಷ ಸಂಗತಿಗಳು ನಮ್ಮ ಗಮನಕ್ಕೆ ಬಂದಿವೆ. ಯಾಕಂದ್ರೆ ಈ ಪ್ರದೇಶಕ್ಕೆ ನಾವು ಭೇಟಿ ನೀಡಿದಾಗ ಒಂದಷ್ಟು ಮಂದಿ ಊರವರು ಈ ಸ್ಥಳಕ್ಕೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ ಹೇಳೋ ಒಂದು ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕುವ ಬಗ್ಗೆ ನಮ್ಮ ಗಮನಕ್ಕೆ ಬಂತು. ಯಾಕಂದ್ರೆ ನಾವು ಬಂದ ಕೂಡಲೇ ಒಂದಷ್ಟು ಮಂದಿ ನಮ್ಮನ್ನೇ ಯಾಕಂದ್ರೆ ಯಾರು ಗೊತ್ತಿಲ್ಲ ಅಪರಿಚಿತರು ಈ ಪ್ರದೇಶಕ್ಕೆ ಬರ್ತಾ ಇದ್ದಾರೆ, ಇವ್ರು ಯಾರು, ಇವ್ರು ಯಾತಕ್ಕಾಗಿ ಬರ್ತಾ ಇದ್ದಾರೆ, ಇವ್ರಿಗೆ ಕಂಪನಿ ಮಾಡಿದ್ರೆ ನಮಗೆ ಸಮಸ್ಯೆ ಆದೀತೋ ಹೇಳೋ ಒಂದು ಆತಂಕಗಳು ಮನೆ ಮಾಡಿವೆ. ಹಾಗಾಗಿ ಇದರ ಯಾರು ಮಾಲಕರಿದ್ದಾರೆ, ಈ ಕಂಪನಿಯ ಮಾಲಕರಿದ್ದಾರೆ, ಅವರು ಈ ಕಂಪನಿಯ ಬಗ್ಗೆ ಸ್ಪಷ್ಟ ವಿಚಾರವನ್ನು ಜನರಿಗೆ ಹೇಳಬೇಕು. ಜೊತೆಗೆ ಏನು ಇಲ್ಲಿಯ ಪಂಚಾಯತ್ ಇದೆ ಆ ಪಂಚಾಯತ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಅವರು ಅಲ್ಲಿ ನೀಡಬೇಕು. ಹಾಗಾದ್ರೆ ಮಾತ್ರ ಇಲ್ಲಿಯ ಸ್ಥಳೀಯರ ಏನು ಆತಂಕ ಇದೆ ಅದು ಪರಿಹಾರಗೊಳ್ಳಿಕ್ಕೆ ಸಾಧ್ಯ. ಇಲ್ಲದೇ ಇದೊಂದು ಕರಾಳ ಸತ್ಯವಾಗಿ ಉಳಿತದೆ. ತಾವು ಗಮನಿಸಿರ್ಬೋದು, ಯಾಕಂದ್ರೆ ಹೋರಾಟಗಳು ಒಮ್ಮೆ ಆರಂಭ ಆದ್ರೆ ಅದು ಅಂತ್ಯ ಕಾಣೋದು ಜೊತೆಗೆ ಸಂಘರ್ಷದ ರೀತಿ. ಹಾಗಾಗಿ ಆ ಸಂಘರ್ಷದ ವಾತಾವರಣಕ್ಕೆ ಇಲ್ಲಿ ಯಾರು ಕಂಪನಿ ಮಾಡ್ತಿದ್ದಾರೆ ಅವರು ಅವಕಾಶ ಕೊಡಬಾರದು. ಹಾಗಾಗಿ ಇಲ್ಲಿಯ ಸಂಪೂರ್ಣ ಚಿತ್ರವನ್ನು ಜನರ ಮುಂದಿರಬೇಕು. ಇದು ನಿಮ್ಮ ಸ್ವಯಂ ಟೈಮ್ಸ್ ವಾಹಿನಿ ಆಶಯ ಕೂಡ.